ಮಲ್ಲಿಕಾರ್ಜುನ ಮುತ್ಯ ಮೇಲೆ ಪೋಕ್ಸೋ ಕೇಸ್ ಏನು ದಾಖಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಜ್ಞಾತ ಸ್ಥಳದಿಂದ ಮಲ್ಲಿಕಾರ್ಜುನ ಮುತ್ಯ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೀಗ. ನನ್ನ ಶ್ರೀಮಠದ ಭಕ್ತಾದಿಗಳೇ, ಯಾವುದೇ ಆತಂಕ ಪಡಬೇಡಿ, ಮಠದಲ್ಲಿ ಸಾಮೂಹಿಕ ಮದುವೆ ಕಾರ್ಡ್ ಕೊಡಲು ಬಂದಿದ್ದೇನೆ, ನಾನೆಲ್ಲೂ ನಾಪತ್ತೆ ಆಗಿಲ್ಲ ಅಂತ ವಿಡಿಯೋ ಮೂಲಕ ಮಾಹಿತಿಯನ್ನ ನೀಡಿದ್ದಾರೆ ಮಲ್ಲಿಕಾರ್ಜುನ ಮುತ್ಯ. ಪೊಲೀಸರು ಯಾವಾಗ ಬಾ ಅಂತಾರೆ ಆಗ ಹೋಗೋದಕ್ಕೆ ಸಿದ್ಧನಿದ್ದೇನೆ, ಈ ವಿಷಯ ಆತಂಕ ಪಡುವ ವಿಷಯವಲ್ಲ ಅಂತ ಮಲ್ಲಿಕಾರ್ಜುನ ಮುತ್ಯ ಹೇಳಿರುವಂಥದ್ದು. ಭಕ್ತಾದಿಗಳಿಗೆ ಆತಂಕ ಪಡಬೇಡಿ ಅಂತ ಮಲ್ಲಿಕಾರ್ಜುನ ಮುತ್ಯ ಹೇಳಿದ್ದಾರೆ. ಪೋಕ್ಸೋ ಕೇಸ್ ದಾಖಲಾಗ್ತಾ ಇದ್ದಂತೆ ಅವರು ನಾಪತ್ತೆಯಾಗಿದ್ರು, ಎಲ್ಲಿ ಹೋಗಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ. ಈಗ ಅಜ್ಞಾತ ಸ್ಥಳದಿಂದ ವಿಡಿಯೋವನ್ನ ಮಾಡಿ ಹರಿಬಿಟ್ಟಿದ್ದಾರೆ. ನಾನು ಮಾಲ್ರೋಜಾ ಮಲ್ಲಿಕಾರ್ಜುನ ಮುತ್ಯ ಮಾತಾಡೋದು. ಏನಪ್ಪ ಅಂದ್ರೆ ಈ ವಿಷಯ ನನ್ನ ಶ್ರೀಮಠದ ಭಕ್ತಾದಿಗಳಲ್ಲಿ ಏನು ಹೇಳೋದಂದ್ರೆ, ಯಾವಾಗ ಆತಂಕ ಪಡೋಂಥ ವಿಷಯ ಅಲ್ಲ ಇದು. ಇದು ಆತಂಕ ಪಡೋ ವಿಷಯ ಏನಿಲ್ಲ ಅಂದರೆ, ನಾನು ಎಲ್ಲಿಲ್ಲ, ನಾನು ಲೋಕಲೇ ಇದ್ದೀನಿ. ನಾನು ಮಾರ್ಚ್ 13ನೇ ತಾರೀಕಿಗೆ ಶ್ರೀಮಠದ ಮಾಲ್ರೋಜ ಮಠದಲ್ಲಿ ಸಾಮೂಹಿಕ ಮದುವೆ ಇದ್ದ ಕಾರಣಕ್ಕೆ ನಾನು ಇಲ್ಲಿ ಕಾರ್ಡ್ ಕೊಡೋಕೆ ಬಂದೀನಿ. ಮಠಕ್ಕೆ ಪೊಲೀಸ್ ಸಿಬ್ಬಂದಿ ಕರೆ ನೀಡ್ಯಾರಂತ ಕೇಳ್ಪಟ್ಟೆ. ನಾನು ಖಂಡಿತವಾಗಿ ಅವರು ಯಾವಾಗ ಕರೆ ನೀಡ್ತಾರ, ಯಾವಾಗ ನನಗೆ ಬಾರಂತ ಕೇಳಿಪಟ್ಟಿರ್ತಾರ, ಖಂಡಿತವಾಗಿ ನಾನು ಅವ್ರ ಹತ್ರ ಹೋಗಿ ನಿಲ್ಲಕ ನಾನು ಸಿದ್ಧನಾಗಿದ್ದೀನಿ. ಈ ವಿಷಯದಲ್ಲಿ ನೀವು ಯಾವುದೇ ವಿಷಯ ಆತಂಕ ಪಡೋಂಥ ವಿಷಯ ಅಲ್ಲ. ಎಲ್ಲರಿಗೆ ನಮಸ್ಕಾರ. ಯಾದಗಿರಿಯಲ್ಲಿ ನಡೆದಂತಹ ಘಟನೆ ಇದು. ಮಕ್ಕಳ ಹಕ್ಕುಗಳ ಆಯೋಗದ ಅಧ್ಯಕ್ಷರ ಸೂಚನೆಯ ಮೇರೆಗೆ ಮಲ್ಲಿಕಾರ್ಜುನ ಮುತ್ಯ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿತ್ತು. ಪೋಕ್ಸೋ ಕೇಸ್ ದಾಖಲಾಗ್ತಾ ಇದ್ದಂತೆ ಮಲ್ಲಿಕಾರ್ಜುನ ಮುತ್ಯ ನಾಪತ್ತೆಯಾಗಿದ್ದರು. ಎಲ್ಲಿಗೆ ಹೋಗಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಎಲ್ಲಿದ್ದಾರೆ, ಯಾವುದರ ಬಗ್ಗೆನೂ ಮಾಹಿತಿ ಇರಲಿಲ್ಲ. ಇದೀಗ ಅಜ್ಞಾತ ಸ್ಥಳದಿಂದ ಅವರು ಒಂದು ವಿಡಿಯೋವನ್ನು ಮಾಡಿ ಹರಿಬಿಟ್ಟಿರುವಂಥದ್ದು. ನಾನು ಎಲ್ಲಿಗೂ ಹೋಗಿಲ್ಲ, ಇಲ್ಲೇ ಲೋಕಲಲ್ಲಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅಲ್ಲೇ ಸುತ್ತಮುತ್ತಲೂ ಎಲ್ಲೋ ಇದ್ದೀನಿ ನಾನು. 3ನೇ ತಾರೀಕು ಶ್ರೀಮಠದಲ್ಲಿ ಒಂದು ಸಾಮೂಹಿಕ ಮದುವೆ ಕಾರ್ಯಕ್ರಮ ಇದೆ, ಆ ವಿಚಾರವಾಗಿ ನಾನು ಆಹ್ವಾನ ಪತ್ರಿಕೆಗಳನ್ನು ಕೊಡೋದಕ್ಕೆ ಅಂತೇಳಿ ಹೋಗಿದ್ದೇನೆ, ಪೊಲೀಸರು ಯಾವಾಗ ಕರೆದರೂ ಕೂಡ ನಾನು ಬರ್ತೇನೆ ಅಂತ ಅವರು ಹೇಳಿದ್ದಾರೆ. ಆದರೆ ಒಂದು ಮಾಹಿತಿಯ ಪ್ರಕಾರ ಪೋಕ್ಸೋ ಕೇಸ್ ದಾಖಲಾಗ್ತಾ ಇದ್ದಂತೆ ಮಲ್ಲಿಕಾರ್ಜುನ ಮುತ್ಯಗೆ ನೋಟಿಸನ್ನು ಕೂಡ ಕೊಡಲಾಗಿದೆಯಂತೆ. ಆದರೆ ನೋಟಿಸ್ ಕೊಟ್ಟಿದ್ದಾರೆ ಅಂದರೆ ಬನ್ನಿ ಅಂತಲೇ ನೋಟಿಸ್ ಕೊಟ್ಟಿರ್ತಾರೆ, ಬರಬೇಡಿ ಅಂತಂತರೂ ಕೊಟ್ಟಿರಲ್ಲ. ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ ಸದ್ಯಕ್ಕೆ. ಅವರು ಈ ವಿಡಿಯೋದಲ್ಲೂ ಕೂಡ ನಾನು ಲೋಕಲಲ್ಲೇ ಇದ್ದೇನೆ ಅನ್ನೋದನ್ನು ಹೇಳಿದ್ದಾರೆ ಹೊರತುಪಡಿಸಿದ್ರೆ ಯಾವ ಸ್ಥಳದಲ್ಲಿದ್ದೇನೆ, ಯಾವಾಗ ಪೊಲೀಸರ ಮುಂದೆ ಹಾಜರಾಗ್ತೇನೆ ಅನ್ನೋದ್ರ ಬಗ್ಗೆ ಅವರು ಯಾವುದೇ ಮಾಹಿತಿಯನ್ನು ಕೊಟ್ಟಿಲ್ಲ. ಹೀಗಾಗಿ ಸದ್ಯಕ್ಕೆ ಇನ್ನೂ ಕೂಡ ಈ ಮಲ್ಲಿಕಾರ್ಜುನ ಮುತ್ಯ ಎಲ್ಲಿದ್ದಾರೆ ಅನ್ನೋದು ಯಕ್ಷ ಪ್ರಶ್ನೆಯೇ. ಮಕ್ಕಳ ಮೇಲೆ ಅವರು ಮೆರೆದಂತಹ ವಿಕೃತಿಯ ಬಗ್ಗೆ ಮಕ್ಕಳ ಹಕ್ಕುಗಳ ಆಯೋಗದ ಅಧ್ಯಕ್ಷರಾದಂತಹ ಶಶಿಧರ ಕೋಸುಂಬಿ ಅವರ ಸೂಚನೆಯ ಮೇರೆಗೆ ದೂರು ದಾಖಲಾಗಿತ್ತು. ಆ ಸಂಬಂಧ ಪೋಕ್ಸೋ ಪ್ರಕರಣ ದಾಖಲಾಗಿದ್ದು ಸದ್ಯ ಮಲ್ಲಿಕಾರ್ಜುನ ಮುತ್ಯ ನಾಪತ್ತೆ ಆಗಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.